ಅಣ್ಣ ತಾಳಮ್ಮ, ನಾನೇ ಬರ್ತೀನಿ. ಗೌರಮ್ಮ, ನಿನ್ನ ಮಗುವನ್ನು ನೋಡಿದೇನಮ್ಮ? ತದ್ರೂಪ್ ನಮ್ಮ ಜಗದೀಶ್ ಇದ್ದಾಗೆ ಇದ್ದಾನೆ. ಹಾಗಿದ್ರೇನ ಮದುವೆ ಆಗದೆ ಮಗುವನ್ನ ಹೆತ್ತಿದ್ದಾಳೆ ಏನೋ ಈ ಜನರ ನಿಂದನೆ ನನಗೆ ತಪ್ಪಿದ್ದಲ್ಲ ಅಣ್ಣ, ತಪ್ಪಿದ್ದಲ್ಲ. ಎಲ್ಲರನ್ನ ಕಳೆದುಕೊಂಡು ಆಸರೆ ಇಲ್ಲದೆ ನಾನು ಬಳಲ್ತಾ ಇದ್ದಾಗ ನೀನು ನನ್ನ ಪಾಲಿಗೆ ಕಲ್ಪವೃಕ್ಷವಾಗಿ ಬಂದೆ ಅಣ್ಣ, ಕಲ್ಪವೃಕ್ಷವಾಗಿ ಬಂದೆ. ಅದಿರಲಿ, ಅಪ್ಪ ನಾಳೆ ಹೆರಿಗೆ ಐತೆ, ಅವಳು ಆರೋಗ್ಯವಾಗಿದ್ದಾಳೆ ತಾನೆ? ಹೆರಿಗೆ ಏನು ಆಯ್ತಮ್ಮ, ಆದರೆ ಅವರ ನಿರೀಕ್ಷೆಯಂತೆ ಮಗು ಹುಟ್ಟುವುದರ ಬದಲಾಗಿ ಅವರ ಗರ್ಭಕೋಶದಲ್ಲಿ ಮಾಂಸದ ಗಡ್ಡೆ ಬೆಳೆದಿತ್ತು. ಮಗುವಿನ ಬಗ್ಗೆ ಅಪಾರ ಕೆಲಸದ ಹೊತ್ತ ನಿರ್ಮಲ ಹೃದಯವದು. ಈಗ ತನ್ನ ಹೊಟ್ಟೆಯಲ್ಲಿ ಬೆಳೆದಿದ್ದು ಮಗುವಲ್ಲ, ಮಾಂಸದ ಗಡ್ಡೆ ಅಂತ ಗೊತ್ತಾದ್ಮೇಲೆ ಆ ಹೆಣ್ಣು ಜೀವ ಎಷ್ಟೊಂದು ನೊಂದ್ಕೊಳ್ತಾ ಇದೆಯೋ, ಎಷ್ಟೊಂದು ವ್ಯಥೆ ಪಡ್ತಾ ಇದೆಯೋ. ಇನ್ನೂ ಗೊತ್ತಿಲ್ಲವಮ್ಮ, ಇನ್ನೂ ಗೊತ್ತಿಲ್ಲ. ಅವಳಿಗೆ ಇನ್ನೂ ಜ್ಞಾನ ಬಂದಿಲ್ಲ. ಅಷ್ಟೇ ಅಲ್ಲಮ್ಮ, ಅವಳಿಗೆ ಇನ್ಮುಂದೆ ಮಕ್ಕಳೇ ಆಗೋದಿಲ್ಲ ಎಂಬ ಕೈ ಸತ್ಯವೂ ಕೂಡ ಗೊತ್ತಿಲ್ಲವಮ್ಮ. ಹೌದಮ್ಮ, ಹೌದು. ಒಂದು ವೇಳೆ ಆಕೆ ಗರ್ಭಕೋಶ ತೆಗೆಯದಿದ್ದರೆ ಅವಳ ಪ್ರಾಣಕ್ಕೆ ಅಪಾಯ ಇರುತ್ತಮ್ಮ. ಅಣ್ಣ, ನೀನ್ ಹೇಳ್ತಾ ಇರೋ ವಿಷಯ ಕೇಳಿ ನನ್ನಿಂದನೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ ಮುಂದೆ ತನಗೆ ಎಂಟು ಮಕ್ಕಳು ಆಗೋದಿಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾದ್ರೆ ಜೀವನಾಂತರವರೆಗೂ ಕೊರಿಯಲ್ಲಿ ಸಾಯ್ಬೇಕಾಗುತ್ತಲ್ಲಣ್ಣ. ಪ್ರತಿಯೊಬ್ಬರ ನೋವದಲ್ಲಿಯೂ ಭಾಗಿಯಾಗುವ ಆ ನಿರ್ಮಲ ದೇವತೆಗೆ ಆ ದೇವರು ಇಂಥ ಶಿಕ್ಷೆ ಕೊಡಬಾರ್ದಾಗಿತ್ತಣ್ಣ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೋ. ನೋಡಮ್ಮ, ಆಕೆಯ ಗರ್ಭದಲ್ಲಿ ಬೆಳೆದದ್ದು ಮಗುವಲ್ಲ, ಮಾಂಸದ ಗಡ್ಡೆ ಅನ್ನೋ ವಿಷಯವಾಗಲಿ, ಅದರಿಂದ ಅವಳ ಗರ್ಭಕೋಶ ತೆಗೆದ ವಿಷಯವಾಗಲಿ, ಇನ್ಮುಂದೆ ಅವಳಿಗೆ ಮಕ್ಕಳಾಗುವುದಿಲ್ಲ ಎಂಬ ವಿಷಯವಾಗಲಿ ಗೊತ್ತಾಗಬಾರದು ಅಂದ್ರೆ ಇದರಲ್ಲಿ ನಿನ್ನ ತ್ಯಾಗದ ಅವಶ್ಯಕತೆ ಇದೆ ತಾಯಿ. ನಾನಿವತ್ತು ಬದುಕಿ ಉಳಿದಿದ್ದೆ ಆ ತಾಯಿಗೋಸ್ಕರ ಅಣ್ಣ. ಅವಳಿಗೋಸ್ಕರ ನನ್ನ ದೇಹದ ಯಾವುದೇ ಭಾಗ ಕೇಳಿದ್ರು ಕೊಡೋದಕ್ಕೆ ಸಿದ್ಧರಿದ್ದೀನಿ ಅಷ್ಟೇ ಕಣ. ಅವಳಿಗಾಗಿ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಣ್ಣ, ಪ್ರಾಣ ಬೇಕಾದ್ರೆ. ನನಗೆ ಗೊತ್ತಮ್ಮ, ನನಗೆ ಗೊತ್ತು ನಿನ್ನ ಮನಸ್ಸು, ನಿನ್ನ ಹೃದಯ ಎಂಥದ್ದು ಅಂತ ನನಗೆ ಗೊತ್ತು. ಆದರೂ ಇದು ನಿನ್ನ ಕರುಳಿಗೆ ಸಂಬಂಧಪಟ್ಟ ವಿಷಯ. ಸಂಬಂಧಪಟ್ಟ ವಿಷಯ ಅಂದ್ರೆ ಅಂದ್ರೆ ಇದೀಗ ನೀನು ಹೆತ್ತಿರುವ ಮಗುವನ್ನ ಅಪರ್ಣಳಿಗೆ ದಾನವಾಗಿ ಕೊಟ್ಟು ಇದು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ.
ಇದೀಗ ನೀನೇ ತಾನೇ ಹೇಳಿದ ಹಾಗೆ ಮದುವೆ ಇಲ್ಲದೆ ಮಗುವನ್ನು ಹೆತ್ತು ಈ ಸಮಾಜದಲ್ಲಿ ಹೇಗೆ ಜೀವನ ಸಾಗಿಸಲಿ ಅಂತ. ನೋಡಮ್ಮ, ಒಂದು ವೇಳೆ ನೀನು ಮಗುವನ್ನು ಕೊಡುವುದರಿಂದ ನಿನ್ನ ಮೇಲೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಇಟ್ಟು ಅಪರ್ಣನ ಪ್ರಾಣ ಉಳಿಸಿದಂತಾಗುತ್ತದೆ. ನೋಡು, ನಿನಗೆ ಜಗದೀಶನೊಂದಿಗೆ ಮದುವೆ ಆಗಿಲ್ಲ ಎಂಬ ಒಂದು ಕಾರಣ ಬಿಟ್ಟರೆ ಮಗುವಿನ ಜನ್ಮಕ್ಕೆ ಜಗದೀಶನ ತಂದೆ ಅಲ್ವೇ? ವಿಚಾರ ಮಾಡಮ್ಮ. ಒಂದು ವೇಳೆ ಮಗು ನಿನ್ನ ಹತ್ರನೇ ಬೆಳತು ಅಂತ ಇಟ್ಕೋ, ತ್ಯಾಗರಾಜರು ಯಾವ ಕಾರಣಕ್ಕೂ ಇದು ನನ್ನ ಮೊಮ್ಮಗು, ನನ್ನ ಮಗನ ಮಗು ಎಂದು ಒಪ್ಪಿಕೊಳ್ಳುವುದಿಲ್ಲ. ನೋಡಮ್ಮ, ಇದು ಆ ದೇವರ ಹೂಡಿದ ಆಟ ಕಣಮ್ಮ. ಸ್ವತಃ ಅವರಾಗಿಯೇ ಬಂದು ನಿನ್ನಲ್ಲಿ ಕೈಯೊಡ್ಡಿ ಭಿಕ್ಷೆ ಬೇಡ್ತಾ ಇದ್ದಾರೆ ಕಣಮ್ಮ, ಕೈಯೊಡ್ಡಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಗಟ್ಟಿ ಮನಸ್ಸು ಮಾಡಿಕೊಂಡು ಅವರ ವಂಶದಲ್ಲಿ ಅವರಲ್ಲೇ ಬೆಳೆದಕ್ಕೆ ಕೊಟ್ಟು ಬಿಡಮ್ಮ, ಕೊಟ್ಟು ಬಿಡು. ಹೋಗಮ್ಮ, ತಡ ಮಾಡ್ತೀರ. ಅಪರ್ಣ ಎಚ್ಚರಾಗೋದ್ರೊಳಗಾಗಿ ಮಗು ಅವಳ ಪಕ್ಕದಲ್ಲಿರಬೇಕು. ಹೋಗುತ್ತಾಯಿ, ಹೋಗು, ಗಟ್ಟಿ ಮನಸ್ಸು ಮಾಡಿಕೊಂಡು ಹೋಗುತ್ತಾಯಿ. ಯಜಮಾನ್ರಿ, ಜಗದೀಶ್ ಒಳಗಡೆ ಬನ್ನಿ. ಡಾಕ್ಟರ್, ಹೋದ ವಿಷಯ ಏನಾಯ್ತು? ಗೌರಿ ಮಗುವನ್ನು ಕೊಡಲು ಒಪ್ಪಿಕೊಂಡಳೆ ಡಾಕ್ಟರ್? ಒಪ್ಪಿಕೊಂಡಿದ್ದಾಳೆ ಯಜಮಾನ್ರಿ. ಸತ್ಯವಾಗಲು ಒಪ್ಪಿಕೊಂಡಿದ್ದಾಳೆ ಡಾಕ್ಟರ್? ಒಪ್ಸಿದ್ದೀನಿ ಯಜಮಾನ್ರಿ, ಒಪ್ಸಿದ್ದೀನಿ. ಆದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಯಜಮಾನ್ರಿ. ಇನ್ ಮುಂದೆ ಗೌರಿಯು ನಿಮ್ಮ ಮನೆಯಲ್ಲೇ ಇರುತ್ತಾಳೆ. ಅವಳಿಗೆ ನೀವು ಯಾವ ರೀತಿ ಜೀವನ ಕಲ್ಪಿಸಿಕೊಡ್ತೀರಿ ನಿಮಗೆ ಬಿಟ್ಟು ಕೊಟ್ಟ ವಿಷಯ ಯಜಮಾನ್ರಿ. ಡಾಕ್ಟರ್ ಸುಧಾಕರ್, ಈ ಹೆಣ್ಣು ಮಗಳು ಮಾಡಿದ ತ್ಯಾಗದ ಮುಂದೆ ನನ್ನ ಸಿಟ್ಟು, ದರ್ಪ, ಶ್ರೀಮಂತಿಕೆಯ ಸೊತ್ತು, ಆಸ್ತಿಯ ಅಭಾವ ಇದೆಲ್ಲವೂ ಇವಳು ಮಾಡಿದ ತ್ಯಾಗದ ಮುಂದೆ ಕರಿಗೆ ನೀರಾಗಿ ಹೋಯ್ತು ಡಾಕ್ಟರ್, ಕರಿಗೆ ನೀರಾಗಿ ಹೋಯ್ತು. ನನ್ನ ಸ್ವಾರ್ಥ ಶ್ರೀಮಂತಿಕೆಯಲ್ಲಿ ಹೇಳಿಕೆಯ ಮಾತು ಕೇಳಿ ನನ್ನ ಮಗನ ಭವಿಷ್ಯ, ಒಂದು ಹೆಣ್ಣಿನ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡಿದೆನೆಂದು ಪಶ್ಚಾತ್ತಾಪವಾಗ್ತಾ ಇದೆ ಡಾಕ್ಟರ್, ನೋಡಿ ಯಜಮಾನ್ರಿ, ಈ ಜಗತ್ತಿನಲ್ಲಿ ದುಡ್ಡಿದ್ದವ್ರು ದೊಡ್ಡವರಾಗಿಲ್ಲ, ದೊಡ್ಡ ಕುರ್ಚಿ ಮೇಲೆ ಕೂತವರು ದೊಡ್ಡವರಾಗಿಲ್ಲ. ದೊಡ್ಡ ಮನಸ್ಸಿದ್ದವರು ಮಾತ್ರ ದೊಡ್ಡವರಾಗಿದ್ದಾರೆ ಯಜಮಾನ್ರಿ. ಈ ದೇಹ ಇರೋದು ಬರೀ ಗಳಿಸೋದಕ್ಕಲ್ಲ, ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ಬಳಸಬೇಕು. ಸುತ್ತುತ್ತಿರುವ ಈ ಭೂಮಿಯಲ್ಲಿ ಒಂದಲ್ಲ ಒಂದು ದಿನ ಸತ್ತು ಹೋಗೋರು ನಾವೆಲ್ಲ. ಬರುವಾಗಲೂ ಏನನ್ನು ಹೊತ್ತು ತಂದಿಲ್ಲ, ಇಲ್ಲಿಂದ ಹೋಗುವಾಗಲೂ ಏನನ್ನು ಹೊತ್ತೊಯ್ಯುವುದಿಲ್ಲ.
ಇಲ್ಲಿ ಅಳಿದು ಉಳಿದರೂ ಉಳಿಯುವುದೊಂದೇ ನಾವು ಗಳಿಸಿದ ಪ್ರೀತಿ, ಸ್ನೇಹ, ವಿಶ್ವಾಸ. ಯಜಮಾನ್ರೆ, ಕೊನೆಗಾದ್ರೂ ನಿಮ್ಮ ಪಶ್ಚಾತ್ತಾಪದಿಂದ ಪರಿಶುದ್ಧರಾಗಿದ್ದೀರಿ. ಬಹಳ ಸಂತೋಷ ಯಜಮಾನ್ರೆ, ಬಹಳ ಸಂತೋಷ. ಅಮ್ಮ ಗೌರಮ್ಮ, ಮಗುವನ್ನು ತೆಗೆದುಕೊಂಡು ಹೊರಗಡೆ ಬಾರಮ್ಮ. ಅಮ್ಮ, ಎಲ್ಲ